ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಅಧಿಕಾರಿಗಳ ಶಾಮೀಲು, ಆಹಾರ ಪದಾರ್ಥಗಳು ಮಾರುಕಟ್ಟೆಯಲ್ಲಿ ಮಾರಾಟ. ಕೋಡಿಗಲ್ ರಮೇಶ್ ಆರೋಪ. ಚೇಳೂರು ತಾಲೂಕಿನ ಚಿಲ್ಕಲ್ನೇರ್ಪು ಗ್ರಾಮದ ದೇವರಾಜ್ ಅರಸ್ ಮೆಟ್ರಿಕ್ ಪೂರ್ವಕ ಬಾಲಕರ ವಿದ್ಯಾರ್ಥಿ ನಿಲಯದ ಮುಂದೆ ಸೋಮವಾರ ಮುಖಂಡರು ನಿಲಯದ ಮಕ್ಕಳಿಗೆ ಊಟ ಸೇರದಂತೆ ಮೂಲಭೂತ ಸೌಲಭ್ಯಗಳು ನೋಡುತ್ತಿಲ್ಲ ಎಂದು ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಲಾಯಿತು. ಈ ವೇಳೆ ರಾಜ್ಯ ಸಂಚಾಲಕ ಕೋಡಿಗಲ್ ರಮೇಶ್ ಮಾತನಾಡಿ, ಚಿಲ್ಕಲ್ನೇರ್ಪು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಶನಿವಾರ, ಭಾನುವಾರ ಮತ್ತು ಸೋಮವಾರ ಸತತ 3 ದಿನಗಳಿಂದ ಊಟ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಇದರಿಂದ ನಿಲಯದಲ್ಲಿ ಇದ್ದ ಮಕ್ಕಳು ಹೋಟೆಲ್ನಲ್ಲಿ ಊಟ ಮಾಡಿ ನಿಲಯದಲ್ಲಿ ಉಳಿದುಕೊಂಡಿದ್ದಾರೆ. ಹಣವಿಲ್ಲದ ಮಕ್ಕಳು ಹಾಸ್ಟೆಲ್ ಬಿಟ್ಟು ಮನೆಗಳಿಗೆ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಈ ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕೇಳಿದರೆ, ಈ ಭಾಗದ ನೀರಿನಲ್ಲಿ ಬಹಳಷ್ಟು ಫ್ಲೋರೈಡ್ ನೀರು ಇದ್ದು ಮುಂದಿನ ದಿನಗಳಲ್ಲಿ ಜಲಜೀವನ್ ಮಿಷನ್ ನೀರು ಸಂಪರ್ಕ ಕಲ್ಪಿಸಿದರೆ ಅನುಕೂಲವಾಗಲಿದೆ ಎಂದು ಬೇಜವಾಬ್ದಾರಿ ಉತ್ತರ ನೀಡಿದ್ದಾರೆ ಎಂಬುದು ದೂರುಗಳು ಕೇಳಿ ಬಂದಿದ್ದವೆ. ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭೇಟಿ ಕೊಟ್ಟು ಪ್ರತಿಭಟನಾಕಾರರಿಂದ ಮನವಿ ಪತ್ರ ಪಡೆದು ಈ ವೇಳೆ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಹಿಂಪಡೆದರು. ಈ ವೇಳೆ ಪತ್ರಿಕೆಗೆ ಪ್ರತಿಕ್ರಿಯಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ನಿಲಯದ 3 ದಿನಗಳಿಂದ ಮಕ್ಕಳಿಗೆ ಊಟ ಮಾಡದೆ ಇರುವಂತಹ ಅಡುಗೆಯವರು ಹಾಗೂ ತಪ್ಪಿತಸ್ಥರ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಈ ಕುರಿತು ನಮ್ಮ ಮೇಲಧಿಕಾರಿಗಳು ಗಮನಕ್ಕೆ ತಂದು ತಲುಪಿಸಿದ್ದ ವಿರುದ್ಧ ಕಾನೂನಿನ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಅಧಿಕಾರಿಗಳಿಗೆ ಎಚ್ಚರಿಕೆ. ಜಿಲ್ಲಾ ಉಸ್ತುವಾರಿ ಇಲಾಖೆಯ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಭರವಸೆ ನೀಡಿದ್ದಾರೆ. ಈ ಕುರಿತು ಪ್ರಭಾವಿ ಅಧಿಕಾರಿಗಳ ಕುಮ್ಮತ್ತಿನಿಂದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಈ ವೇಳೆ ಮುಖಂಡರಾದ ಗಿನ್ನಿ ಶ್ರೀನಿವಾಸ್, ಪಾಳ್ಯಕೆರೆ ಬಾಬು, ಟೈಲರ್ ರಾಮಚಂದ್ರ, ಆಂಜಿ, ಹರೀಶ್, ರಾಮಾಂಜಿ, ಮಂಜುನಾಥ್, ಅಂಗಡಿ ರಾಮಾಂಜಿ, ದ್ವಾರಪಲ್ಲಿ ಆನಂದ್ ಸೇರಿದಂತೆ ದಲಿತ ಮುಖಂಡರು ಇದ್ದರು. ವರದಿಗಾರರು ರಾಮಾಂಜನೇಯ ಎಸ್, ವಿಜಯ ನ್ಯೂಸ್, ಚೇಳೂರು. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜವಾಬ್ದಾರಿ ಇರಲ್ವಾ ನಿಮಗೆ? ಮಕ್ಕಳು ಎಲ್ಲಿದ್ದಾರೆ ಏನು ಎತ್ತ ನೋಡ್ಕೊಳೋದು ಬೇಡವಾ? ಊಟ ತಿಂದ್ರ ಮಾಡಿದ್ರ ಫೋಟೋ ಹಾಕಿದಾರ ನೋಡೋದು ಬೇಡವಾ ನೀವು? ಮೇಡಮ್ ಒಂದು ನಿಮಿಷ ಮಕ್ಕಳು ಮಾತಾಡ್ತಾರೆ ಮೇಡಮ್ ತಮ್ಮ ಹತ್ರ. ಅದು ರಿಪೇರಿಗೆ ಊಟ ಮಾಡ್ತಾ ಇಲ್ಲ ಅಂದ್ರೆ ಯಾಕೆ ತಪ್ಪಂತ ಪನಿಷ್ಮೆಂಟ್ ಆಗುತ್ತೆ. ಅದಾದ್ರೇನೆ ಇದು ಸರೋಗುತ್ತೆ. ಲೈಟ್ ಇಲ್ಲ ಮೇಡಮ್ ಹೋಗೋದು ಲೈಟ್ಗಳಿಲ್ವೇನಮ್ಮ? ಹೆಂಗ್ ಮೇಡಮ್? ತಾವೇ ಬಂದು ನೋಡಿ ಮೇಡಮ್. ಲೈಟ್ ನಿಮ್ಮ ಆಫೀಸ್ ರೂಮ್ ಅಲ್ಲಿ ಮಾತ್ರ ಫ್ಯಾನ್ ಹಾಕೊಂಡಿದ್ರ ಮಕ್ಕಳು ಏನ್ ಮೇಡಮ್ ಆಗೋದು? ಈಗ ಡೆಂಗು ಮೇಡಮ್ ಡೆಂಗು ಅಂತ ಇಲ್ಲಿ ಕುತ್ಕೊಂಡ್ರೆ ಅವ್ರ ರೂಮ್ ಅಲ್ಲಿ ಹೋದ್ರೆ ಅವ್ರು ಹೇಳ್ತಾರೆ ಮೇಡಮ್. 3 months ಆಯ್ತು ಸಾಹೇಬ್ರು ಬಂದು ಏನ್ ಆಕ್ಷನ್ ತಗೊಂಡಿದ್ದಾರೆ? ಅವ್ರ ತಟ್ಟೆ ಇಲ್ಲ, ಇದಿಲ್ಲ, ಏನು ಟ್ರಂಕ್ ಇಲ್ಲ, ಡೋರ್ ಇಲ್ಲ, ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಬಿಡಿ. ಅವರು ಕುಡಿಯಕ್ ನೀರಿಲ್ಲ, ಸರ್ 16 ಹಾಸ್ಟೆಲ್ದು ಏನೇನ್ ಬೇಕು ಅಂತ ಬರ್ಕೊಟ್ಟಿದ್ದೀವಿ. ಕೇಳಬೇಕಾದ್ರೆ 16 ಹಾಸ್ಟೆಲ್ದು ಏನೇನ್ ಬೇಕು ಎಲ್ಲ ಬರ್ಕೊಟ್ಟಿದ್ದೀವಿ. ಚೇಂಜ್ ಮಾಡಿಬಿಡಿ. ರಿಪೋರ್ಟ್ ಹಾಕ್ಬೇಕು. ನೀವು ರಿಪೋರ್ಟ್ ಹಾಕಿದ್ರೆ ಅದ್ರ ಮೇಲೆ ನಾವು ಹೋಗಿ ಸಿಒ ಹತ್ರ ಇವರು ಕಮಿಷನರ್ ಹತ್ರ ನಾವು ಕುತ್ಕೊಂಡು ನಾವು ಸಸ್ಪೆಂಡ್ ಮಾಡಿಸ್ತೀವಿ. ನಮ್ಗೆ ಗೊತ್ತು ಏನ್ ಮಾಡಿಸ್ಬೇಕು, ಯಾವ ಲೆವೆಲಲ್ಲಿ. ನೀವು ಫಸ್ಟ್ ರಿಪೋರ್ಟ್ ಹಾಕಿ. ನೀವು ಅವ್ರು ಕಳಿಸಿದ್ದಾರೆ ತಾಲೂಕಿಂದ, ನೀವು ಅದ್ರ ಮೇಲೆ ರಿಪೋರ್ಟ್ ಹಾಕಿ. ಈಗ ಬೈರಿಡಿದ್ರು ನಾಳೆ ಹಾಕ್ತಾರೆ. ಹಾಕಿ ಸರ್, ನಾಳೆ ಬೈರಿಡಿದು ನಾಳೆ ಹಾಕಿ. ಈ 3 ಜನದ್ದು ನೀವು ಸಿಒ ಕಳಿಸಿ ಬೇಡ. ನಮ್ಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಮಾಡಿಸ್ತೀವಿ. ಅಲ್ಲೇ ಹೋಗಿ ನಿಮ್ಮ ಹಂತದಲ್ಲೇ
ಈಗ ನೀವು ಬಂದಿದ್ದೀರಾ, ಇವರು 3 ದಿವಸದಿಂದ ಏನು ಇಷ್ಟು ವರ್ಷದಿಂದ ಚಿಲಕನಾಥ್ ಹಾಸ್ಟೆಲ್ ಯಾವುದೇ ತೊಂದರೆ ಇಲ್ಲ. ಅಲ್ಲ ಇಲ್ಲಿ ಮೇಡಮ್ ಈ 3 ದಿನ ಬಿಟ್ರೆ ನಿಜವಾಗ್ಲೂ ಇಲ್ಲಿ ಒಳ್ಳೆ ಊಟ ಕೊಟ್ಟಿದ್ರೆ ಮಕ್ಕಳು ಚೆನ್ನಾಗಿ ಏನ್ ಮಂಜುನಾಥ್ ನಮ್ಮ ಫೋಟೋಸ್ ಎಲ್ಲ ಆಗ್ತದೆ. ಅಲ್ಲ ಮಂಜುನಾಥ್ ಇವಾಗ ಮಂಜುನಾಥ್ ಇಲ್ಲದೆ ಇರೋದ್ರಿಂದ ಇದು ಒಂದು ದಿನಕ್ಕೆ ಸಮಸ್ಯೆ ಆಗಿದೆ. ಆ ಸಮಸ್ಯೆ ಯಾರಿಂದ ಆಯ್ತು ನೀವು ಫೈಂಡ್ ಔಟ್ ಮಾಡಿ ಮನೆಗೆ ಕಳಿಸಿ. ಅವ್ರನ್ನ ನಾವು ನಿಮ್ಗೆ ಅಧಿಕಾರ ಇದೆ, ಕಳಿಸಿ. ಮಾಡ್ತೀವಿ. ಚೇಂಜ್ ಮಾಡ್ತಾರೆ. ಯಾಕೆಂದ್ರೆ ಈ ರೀತಿ ಎಲ್ಲ ನಾವು ಇಷ್ಟೊತ್ತಲ್ಲಿ ನಾವು ಬೆಂಗಳೂರಲ್ಲಿ ಇದ್ವಿ, ನಮ್ಗೆಲ್ಲ ಆಗಲ್ಲ. ಸಮಸ್ಯೆ ಆಗಿದೆ ಅಂತ ತಕ್ಷಣ ಬಂದಿದ್ದೀರಾ, ಸಮಸ್ಯೆ ಬಗೆಹರಿಸಿ ಅಷ್ಟೇ. ಬಗೆಹರಿಸ್ತೀವಿ. ನಾವು ಇಲ್ಲಿರೋನೆಲ್ಲಾನು ಈಗ ನೀವು ಹೇಳಿರೋ ಡಿಮ್ಯಾಂಡ್ಸ್ ಏನಿದೆಯೋ ಆ ಅದನ್ನೆಲ್ಲ ನಾವು ಸಾಲ್ವ್ ಮಾಡ್ತೀವಿ. ಆಯ್ತು ಬಿಡಿ, ಮಕ್ಕಳನ್ನ ಅವ್ರು ಊಟ ತಿನ್ಲಿ. ಈಗ ಮಕ್ಕಳು ತಿನ್ಲಿ. ಆಗ್ತಾರಂತೆ ಮೇಡಮ್. ಮಾಡ್ತಾರೆ ಏಕ್ ಮೇಡಮ್? ಅಲ್ಲ ಮಂಜುನಾಥ ತಾನೇ ಮಾತ್ರ ಈ ಹಾಸ್ಟೆಲ್ಗೆ ಮಾತ್ರ ಇಲ್ಲಿಂದ ನೀವು ಸಸ್ಪೆಂಡ್ ಮಾಡಿ. ಈಗ ಶಂಕರ್ ಇದ್ದಾನೆ ನಿಮ್ಮ ಹತ್ರದಲ್ಲಿ ಆಗೋದು ಮಾಡಿ. ಅವ್ನು ಫಸ್ಟ್ ಚೇಂಜ್ ಮಾಡಿ, ಮತ್ತೆ ಮೇಡಮ್ ಅವ್ರು ಚೇಂಜ್ ಮಾಡಿ. ಮತ್ತೆ ಏನೇನು ಮಾಡಬೇಕು ನಿಮ್ಗೆಲ್ಲ ಗೊತ್ತಾಗುತ್ತೆ. ಫಸ್ಟ್ ನೀವು ಬಂದಿದ್ದೀರಾ, ಫಸ್ಟ್ ಇದು ನೀವು ನಿಮ್ಮ ತಾಕತ್ತನ್ನು ತೋರಿಸಿರಿ ಸರ್ಕಾರ ಕಾನೂನಲ್ಲಿ. ಆವಾಗ ಭಯ ಬರುತ್ತೆ, ಯಾರು ಏನೂ ಮಾಡಲ್ಲ. ಅವ್ನು ಗಾಡಿಯಲ್ಲಿ ಬರ್ತಾನೆ, ಮಕ್ಕಳಿಗೆ ಊಟ ಕೊಟ್ಬಿಟ್ಟು ಇದು ಮಾಡಿದ್ರೆ, ನಮ್ದು ಕೊಡಿ ಊಟ ಕೊಟ್ಟಿದ್ರೆ ಊಟ ಮಾಡ್ತಾ ಇದ್ರು. ಅವ್ರು ಹೋಗಿ ಹೋಟೆಲ್ ತಿಂತಾ ಇಲ್ಲ, ತಪ್ಪು ಅವನು. ಕಾದ್ರ ಭಾಷೆ ತಪ್ಪು. ಅವ್ನು ಹೆಂಗಿದೆ ನೋಡಿ, ತಿಂದು ಹೆಂಗಿದೆ ನಾವು ತಪ್ಪಾಗಿರೋದು ಈಗ ಅಲ್ಲ. ಬರಲ್ಲ ಮೇಡಮ್. ನೋಡ್ಕೊಂಡು ಮೇಡಮ್ ನಾವು ಇಷ್ಟೇ ಅಡಿಗೆ ಅವ್ರನ್ನ ಇಲ್ಲಿ ಕರ್ಕೊಂಡು ಆಯ್ತಾ. ನಿಮ್ಮ ಹಂತದಲ್ಲಿ 3 ದಿನ ಆಗೈತೆ ಬಂದು ವಾಪಸ್ ಕಳ್ಸಿದ್ರೆ ಒಪ್ಕೊಳ್ಳಲ್ಲ. ಇಲ್ಲ ವಾಪಸ್ ಕಳ್ಸ ನಾವು ಒಪ್ಕೊಳ್ಳಲ್ಲ. ಅವ್ನು ಬಂದು ಇಲ್ಲಿ ಕಿರಿಕ್ ಮಾಡಿರೋದು ಅವನಿಂದಾನೆ ಮಕ್ಕಳು ಊಟ ಇಲ್ಲದೆ ಆಗಿರೋದು ಪನಿಷ್ಮೆಂಟ್ ಆಗ್ಬೇಕು. ಮನೆ ಕಳ್ಸಿ 3 ಜನಕ್ಕೆ ಆಗ್ಬೇಕು. ಕಳ್ಸಿ. ನೀವು ಬಂದಿದ್ರೆ ಆ ಕೆಲಸ ಹತ್ರ ಮಾಡಿ. ಈಗ 3 ಜನನ ಕಳ್ಸ್ಬಿಡಿ. 3 ಜನ ಯಾರ ಇರ್ತಾರೆ ಅದಕ್ಕೆ ಮಾಡುವ. ನಮ್ಗೇನೋ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರಿಗೆ ಒಳ್ಳೆ ಊಟ ಇರಬೇಕು, ಒಳ್ಳೆ ಪೌಷ್ಟಿಕಾಂಶದ ಊಟ ಇರ್ಬೇಕು ಅವ್ರಿಗೆ. ನಮ್ಗೆ ಅಷ್ಟೇ ಬೇಕಾಗುತ್ತೆ. ನೀವು ಯಾರನ್ನ ಕಳಿ ಈ ತರ ಆಗದಂಗೆ ಮುಂದಿನ ಘಟನೆಗಳು ಆಗದಂಗೆ ನೋಡ್ಕೊಂಡು. ಈಗ ಯಾಕೆ ಗೊತ್ತಾ, ನಮ್ಮಲ್ಲಿ ಹ್ಯಾಂಡ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ಹ್ಯಾಂಡ್ಸ್ ಇಲ್ಲ ನಮ್ಮಲ್ಲಿ. ಹ್ಯಾಂಡ್ಸ್ ಇದ್ದಿದ್ರೆ ನೀವು ಹೇಳ್ದಂಗೆ ಚೇಂಜ್ ಮಾಡ್ಬೋದು. ಹ್ಯಾಂಡ್ಸ್ ಇಲ್ವಲ್ಲ, ಗೊತ್ತಿರೋದೇ ವಿಷಯ. ನಾವೇನು ಹೇಳೋ ಅವಶ್ಯಕತೆ ಕರೆಕ್ಟ್. ಈಗ ಅವ್ರ ತಪ್ಪೇನಿಲ್ಲ. ನನ್ನ ಇಲ್ಲಿ ನೀವು ಹೊಸದಾಗಿ ಯಾವಾಗ ಒಬ್ಬನ ಅಪಾಯಿಂಟ್ಮೆಂಟ್ ಮಾಡಿ ಕಳಿಸಿದ್ರು, ಅವ್ನು ಇಲ್ಲಿ ಬಿಲ್ಡಪ್ ತೋರಿಸ್ಬಿಟ್ಟು ಮಕ್ಕಳು ಊಟ ಹಾಕ್ತಾರೆ. ತಪ್ಪು ಬಿಡೋದು ಆಯ್ತಾ. ಅವನಿಗೆ ಹಾಕ್ಬೇಕು ಪನಿಷ್ಮೆಂಟ್. ನೀವು ಸೋರ್ಸೋರ್ ಮೇಲೆ ಬಿಟ್ಟರೆ ಏನಾಗುತ್ತೆ? ಅವ್ರೇನ್ ಮಾಡಿದ್ದಾರೆ? 3 ಜನದ್ದು ತಪ್ಪುತ್ತಾನೆ. ಹೆಂಗ್ ತಪ್ಪಾಗಿತ್ತು ಹೇಳಿ? ಅವ್ರು ಇಲ್ಲೇ ಇದ್ದಾರೆ. ಇರೋ ಮಗನ್ ಒಂದು ವಿದ್ಯಾರ್ಥಿ ಮನೆಯಲ್ಲಿ ಮುಗಿಸ್ಕೊಂಡು ಊಟ ಕೊಟ್ಟಿದ್ದಾರೆ. ತಪ್ಪ ಕೊಡ್ಬೇಕಾಗಿತ್ತು. ಅದು ನಾವು ಕೊಡ್ಬೇಕಲ್ಲ ಸರ್. ಇಬ್ರು